ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಎಲ್ರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ CM ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ಮೂಢ ಹಗರಣ ಏನಿದೆ, ಈ ಒಂದು ಮೂಢ ಹಗರಣದ ವಿಷಯದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇತ್ತು. ಹಾಗೆಯೇ ಈ ಒಂದು ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಈ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೂಡ ಆಗಿತ್ತು, PCR ಆಗಿತ್ತು. ಆದರೆ ಇಲ್ಲಿ ಕೆಲವೊಂದು ವಿಷಯಗಳು ಗೊತ್ತಿಲ್ಲದೆ, ಅಂದರೆ ಇಲ್ಲಿ ಗೊತ್ತಿಲ್ಲ, ಈ ರಾಜಕಾರಣಿಗಳ ವಿಷಯದಲ್ಲಿ ಯಾರು ಯಾವಾಗ ಬಡಿದು ಬಾಯಿಗೆ ಹಾಕೊಳ್ತಾರೆ, ತಿನ್ಕೊಳ್ತಾರೆ, ಇದೆಲ್ಲವೂ ನಮ್ಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ಇಲ್ಲಿ ವೋಟ್ ಹಾಕಿದ ಜನರು ಸಾಯ್ತಾ ಇರ್ತಾರೆ. ಆದರೆ ಈ ಜನರಿಗೆ ತಿನ್ನುವ ಯೋಚನೆ, ಅಂದರೆ ಈ ಒಂದು ಅಧಿಕಾರದಲ್ಲಿ ಇರುವ ಮಂತ್ರಿಗಳಿಗೆ ಹಾಗೆಯೇ ಈ ಒಂದು MLA ಗಳಿರ್ಬೋದು, MP ಪ್ರತಿಯೊಬ್ಬರಿಗೂ ಬಹಳಷ್ಟು ಜನರಿಗೆ, ಬಹುತೇಕರಿಗೆ ತಿನ್ನುವ ಒಂದು ಯೋಚನೆ, ಅಂದರೆ ಸಿಗೋದು ಎಲ್ಲೆಲ್ಲಿ ಸಿಗುತ್ತೆ ತಿನ್ನೋದಕ್ಕೆ ಅದನ್ನು ಹುಡುಕ್ತಾನೆ ಇರ್ತಾರೆ. ಆದರೆ ಗೊತ್ತಿಲ್ಲ ಸಿದ್ದರಾಮಯ್ಯನವರ ವಿಷಯದಲ್ಲಿ ಅದು ಸರಿಯೋ ತಪ್ಪೋ ಅಂತ ಹೇಳಿಬಿಟ್ಟು ಕೆಲವೊಂದು ವಾದಗಳು ಹೇಳ್ತಾ ಇದೆ. ಅದರ ವಿಷಯವನ್ನು ಮುಂದೆ ಹೇಳ್ತೀನಿ. ಇದು ಸಿದ್ದರಾಮಯ್ಯ ಅವರು ತಲೆ ಹಾಕುವಂಥ ವಿಷಯವಾಗಿರಲಿಲ್ಲ, ಆದರೆ ಸಿದ್ದರಾಮಯ್ಯ ಅವರು ಅವರ ಪತ್ನಿಯ ವಿಷಯ ಅಂತ ಹೇಳಿಬಿಟ್ಟು ಇದನ್ನು ವಿಧಾನಸೌಧದಲ್ಲಿಯೂ ಕೂಡ ಮಾತನಾಡಿದರು. ಆದರೆ ನನಗೆ ಗೊತ್ತಾಗಲಿಲ್ಲ ಸಿದ್ದರಾಮಯ್ಯನವರು ಆ ದಿನ ಮಾತನಾಡಿದಂತಹ ದಿನ ವಿಧಾನಸೌಧದಲ್ಲಿ ಇವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು, ಜನರ ಪರವಾಗಿದ್ದರ ಇಲ್ಲ ಅಂತಂದರೆ ಇಲ್ಲಿ ಅವರ ಪತ್ನಿ ಪಾರ್ವತಿ ಅವರ ಪತಿಯಾಗಿದ್ದರ ಅಂತ ಗೊತ್ತಿಲ್ಲ. ಏಕೆಂದರೆ ವಿಧಾನಸೌಧದಲ್ಲಿ ಕುಳಿತುಕೊಳ್ಳುವ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೂಡ ಜನರ ಪರವಾಗಿ ಕುಳಿತುಕೊಳ್ತಾರೆ, ಜನರ ಪರವಾಗಿ ವಾದವನ್ನು ಮಾಡ್ತಾರೆ, ಮಾತಾಡ್ತಾರೆ. ಆದರೆ ಇವರು ಅವರ ಪತ್ನಿ ಅವರಿಗೆ ಬಂದಿದ್ದಂತಹ ಸೈಟ್ಗಳ ಬಗ್ಗೆ ವಿಚಾರವನ್ನು ಮುಂದಿಟ್ಟು ಅದು ಪಾರ್ವತಿ ಅವರ ಪರವಾಗಿ ಮಾತಾಡಿದ್ದು ನನಗೆ ಅದು ಅಷ್ಟೊಂದು ಪರ್ಸನಲಿ ನಾನು ಹೇಳಬೇಕು ಅಂದರೆ ಅಷ್ಟೊಂದು ಇಷ್ಟ ಆಗಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೂಡ ನೀವು ವಿಧಾನಸೌಧದಲ್ಲಿ ಕುಳಿತುಕೊಳ್ತಕ್ಕಂಥದ್ದು ಜನರ ಪರವಾಗಿ ಮಾತನಾಡೋದಕ್ಕೆ, ನೀವು ಯಾವುದೋ ನಿಮ್ಮ ಮನೆಯವರ ಪರವಾಗಿ ಮಾತಾಡೋದಕ್ಕಲ್ಲ. ಇದು ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಅರ್ಥ ಆಗಬೇಕು. ಆದರೆ ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವರ ಪತ್ನಿಗೆ 14 ಸೈಟ್ಗಳನ್ನು ಕೊಟ್ಟಿರೋದರಲ್ಲಿ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಇದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನು ನಿನ್ನೆ ವಿಚಾರಣೆಗೆ ಎತ್ಕೊಳ್ಳಲಾಗಿತ್ತು. ಈ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲೆಯಾದಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದವನ್ನು ಮಂಡಿಸಿದರು. ಇದು ಒಂದು ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು. ಮೊದಲು ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಸಿದ್ರು. ಇದೇ ಹಗರಣದಲ್ಲಿ TJ ಅಬ್ರಹಾಂ ಅವರು ಕೂಡ ಒಂದು ಖಾಸಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಒಂದು PCR ಸಲ್ಲಿಸೋಕೆ ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ವಿಚಾರಣೆ ನಡೆದಿದೆ. ಹಾಗೆಯೇ PCR ಅಂದರೆ ಇಲ್ಲಿ ಪ್ರೈವೇಟ್ ಕೇಸ್ ಆಗಿರೋದ್ರಿಂದ ಈ ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿನ ಈ ಒಂದು RTI ಆಕ್ಟಿವಿಸ್ಟ್ ಇದ್ದಾರೆ, ಅದರಲ್ಲಿ ಪ್ರಮುಖರು ಅಂತಲೇ ಹೇಳಬೇಕು ಮೈಸೂರಿನಲ್ಲಿ. ಅದರಲ್ಲೂ ಈ ಒಂದು ವಿಷಯದಲ್ಲಿ TJ ಅಬ್ರಹಾಂ ಅವರು ವಿಚಾರಣೆಯನ್ನು ಕೂಡ ನಡೆಸಿತ್ತು ಈ ಒಂದು ಕೋರ್ಟ್. ಹಾಗೆಯೇ ಎರಡನ್ನೂ ಒಟ್ಟಿಗೆ ಎತ್ತಿಕೊಂಡು TJ ಅಬ್ರಹಾಂ ಅವ್ರನ್ನ ಕೇಳಿದರು ನ್ಯಾಯಾಧೀಶರು. ಎರಡೂ ಕೇಸನ್ನು ಒಟ್ಟಿಗೆ ಒಂದನ್ನು ವಿಚಾರಣೆಯನ್ನು ನಡೆಸಿ ಒಟ್ಟಿಗೆ ತೀರ್ಪನ್ನು ಕೊಡೋಣ ಅಂತ ಕೇಳಿದರು. ಆದರೆ TJ ಅಬ್ರಹಾಂ ಅವರು ಕೇಳಿದರು ಇದೇ ಬೇರೆ ಅಪ್ಲಿಕೇಶನ್, ಅದೇ ಬೇರೆ ಅಪ್ಲಿಕೇಶನ್, ಎರಡನ್ನೂ ಬೇರೆ ಬೇರೆ ನಡೆಸಿ ಅಂತ. ಹಾಗಾಗಿ ಇವತ್ತು ನಿನ್ನೆ ಏನು ನಡೆದಿತ್ತೋ ಆ ಒಂದು ಕೇಸ್ ನಡೆದಿದ್ದು ಈ ಒಂದು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಯ ಒಂದು ವಿಚಾರಣೆ. ಈಗ ಅಬ್ರಹಾಂ ಅವರ ಒಂದು ಕೇಸ್ ಏನಿದೆ ಇದನ್ನು 21ನೇ ತಾರೀಕು ವಿಚಾರಣೆಗೆ ಎತ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ನೋಡ್ಕೊಂಡು ಬರಬೇಕಾಗತ್ತೆ. ಈ ಒಂದು ಕೋರ್ಟ್ನಲ್ಲಿ ಎಲ್ಲವೂ ನಡೆಯುತ್ತೆ. ಅಂದರೆ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಇದ್ದಾರೆ, ಇವರು ಹೇಳ್ತಾ ಹೋಗ್ತಾರೆ, ಇವರು ಏನು ಕೇಸ್ ಸಬ್ಮಿಟ್ ಮಾಡಿದ್ದಾರೆ ಆ ಫೈಲ್ನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ, ಯಾವ ರೀತಿಯಾಗಿ ಏನೇನನ್ನು ನಡ್ಕೊಂಡು ಬಂದಿದೆ. 1998ರಲ್ಲಿ ಅದು ಮೂಡಾಗಿ ಆಗುತ್ತೆ. ಅದಾದ ಮೇಲೂ ಕೂಡ ಇವರು ಮತ್ತೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಯಾರೋ ಭಾವನೋ ಇದನ್ನು ತೆಗೆದುಕೊಂಡಿದ್ದಾರೆ. ಅವರು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮತ್ತೆ ಈ ಜಮೀನನ್ನು ಕೃಷಿ ಜಮೀನು ಅಂತ ಮತ್ತೆ ಮಾಡಲಾಗಿದೆ. ಅದು ಹೇಗೆ ಮಾಡೋದಕ್ಕಾಗತ್ತೆ? ಹಾಗೆಯೇ ದೇವರಾಜು ಅನ್ನುವರ ಹೆಸರಿಂದ ಇವರು ತೆಗೆದುಕೊಂಡಿದ್ದಾರೆ. ದೇವರಾಜು ಅನ್ನುವರು ಇದ್ದರ ಇಲ್ಲಿ ಇದು ಸರ್ಕಾರಿ ಭೂಮಿ ಅನ್ನೋದೇ ಕೆಲವರು ವಾದ ಇರುವಂಥದ್ದು, ಗೊತ್ತಿಲ್ಲ, ಅದು ಇನ್ನೂ ಮುಂದೆ ಗೊತ್ತಾಗಬೇಕು. ಆದರೆ ಅದನ್ನು ವಾದ ಕೂಡ ಮಾಡ್ತಾ ಇದ್ದಾರೆ, ಅದನ್ನು ನೋಡಬೇಕು. ಆದರೆ ಇಲ್ಲಿ ಇದ್ದಿದ್ದು ಇವರ ಮೇಲೆ ತನಿಖೆಯನ್ನು ನಡೆಸೋದಕ್ಕೆ ಪ್ರಾಸಿಕ್ಯೂಷನ್ ಅಗತ್ಯ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಅವರ ಮೇಲೆ. ಏಕೆಂದರೆ ಇಲ್ಲಿ
ಏನು ವಾದವನ್ನು ಮಾಡುವಾಗ ಲಾಲು ಅಂದರೆ ಇವರದ್ದೇ ಒಂದು ಮೈತ್ರಿಕೂಟದಲ್ಲಿ ಇರ್ತಕ್ಕಂತಹ ಲಾಲು ಪ್ರಸಾದ್ ಯಾದವ್ ಅವರ ಕೇಸು ಗೊತ್ತಿದೆ ಎಲ್ರಿಗೂ, ಎಷ್ಟೆಷ್ಟು ಹಗರಣವನ್ನು ಮಾಡಿದ್ರು, ಅವರ ಕೇಸುಗಳು, ಅವರು ಆರೋಪಿ ಅನ್ನೋದು ಕೂಡ ಸಾಬೀತಾಗಿತ್ತು. ಅದೇ ಪ್ರಕರಣವನ್ನು ಸಿದ್ದರಾಮಯ್ಯ ಅವರ ಕೇಸ್ನಲ್ಲೂ ಉಲ್ಲೇಖವನ್ನು ಮಾಡಿದ್ದಾರೆ ಲಕ್ಷ್ಮೀ ಅಯ್ಯಂಗಾರ್ ಅವರು. ಯಾಕೆ ಈ ಒಂದು ವಿಷಯವನ್ನು ಹೇಳ್ತಿದ್ದೆ ಅಂದರೆ, ಸೆಕ್ಷನ್ 17ರ ಅಡಿಯಲ್ಲಿ ದೂರು ದಾಖಲಾಗಿದ್ದರೆ ಪ್ರಾಸಿಕ್ಯೂಷನ್ನ ಅಗತ್ಯ ಇತ್ತು. ಇದು ಲಕ್ಷ್ಮೀ ಅಯ್ಯಂಗಾರ್ ಅವರು ವಕೀಲೆ ಇವರು ಹೇಳಿರ್ತಕ್ಕಂಥ ವಿಷಯ. ಆದರೆ ಇದು ಸೆಕ್ಷನ್ 19ರ ಅಡಿಯಲ್ಲಿ ದಾಖಲಾಗಿರುವ ಒಂದು ದೂರು ಅಂತ ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಇದರ ಮಧ್ಯದಲ್ಲಿ ಇನ್ನೊಬ್ಬರು ಬಂದರು, ಯಾರು ಆಲಂ ಪಾಷಾ ಅಂತ ಹೇಳಿಬಿಟ್ಟು. ಈತ ಸಾಮಾಜಿಕ ಕಾರ್ಯಕರ್ತ ಅಂತ, ಗೊತ್ತಿಲ್ಲ ಯಾವ ರೀತಿ ಸಾಮಾಜಿಕ ಕಾರ್ಯಕರ್ತನೋ ಈತ, ಏಕೆಂದರೆ ಆತ ವಾದ ಮಾಡಿದ ಒಂದೆರಡು ವಿಷಯಗಳನ್ನ ನಿಮ್ಮ ಮುಂದೆ ಇರ್ತೀನಿ, ಆಗ ನೀವೇ ಹೇಳಿ ಗೆಳೆಯರೆ. ಈ ವ್ಯಕ್ತಿ ಖಾಸಗಿ ದೂರು ಸಲ್ಲಿಸಿರೋ ಅಂದರೆ ಈತ ಬರ್ತಾನೆ ಮಧ್ಯದಲ್ಲಿ ಬಂದುಬಿಟ್ಟು ಇವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ, ಮಧ್ಯಂತರ ಅರ್ಜಿಯನ್ನು. ಇವರು ಖಾಸಗಿ ದೂರನ್ನು ಸಲ್ಲಿಸಿರೋದೇ ತಪ್ಪು. ಅಂದರೆ ಯಾರು TJ ಅಬ್ರಹಂ ಹಾಗೆಯೇ ಸ್ನೇಹಮಯಿ ಕೃಷ್ಣ ಅವರು ಖಾಸಗಿ ದೂರನ್ನು ಸಲ್ಲಿಸಿರೋದೇ ತಪ್ಪು. ಇವರು ಮೊದಲು ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ತೊಗೊಂಡು ಬರಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, ಈ ಕೇಸ್ನಲ್ಲಿ ನೀವ್ಯಾರ್ರಿ? ನೀವು ದೂರುದಾರರ ಇಲ್ಲ ಈ ಕೇಸ್ನಲ್ಲಿ ನೊಂದವರ ಅಥವಾ ಸಾಕ್ಷಿದಾರರ ಅಂತ ಕೇಳ್ತಾರೆ. ಆಗ ಇವರು ಅದ್ಯಾರು ಅಲ್ಲ, ಇದು ಒಂದು ಏನಂದರೆ ಪಬ್ಲಿಕ್ ಕೇಸು, ಹಾಗಾಗಿ ಇದು ಏನು ಇದನ್ನು ನಾನು ಕೂಡ ಮಾಡೋದಕ್ಕೆ ಬಂದಿದ್ದೆ. ಇವರು ಮೊದಲು ಹೇಳುವಂಥದ್ದು, ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ಅಸಿಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಇಂತಹ ಬುದ್ಧಿವಂತರು ನೋಡಿ ಆಲಂ ಪಾಷಾ ಅವರು, ಅತಿ ಬುದ್ಧಿವಂತಿಕೆ ಅಂತ ಹೇಳೋದು ಇದನ್ನೇ. ಆದರೆ ಒಂದನ್ನು ತಿಳ್ಕೊಂಡಿರಲಿಲ್ಲ ಪಾಪ ಆಲಂ ಪಾಷಾ. ಇಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ವಾದ ಮಾಡಿಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರೋದಕ್ಕೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂಟರ್ಫಿಯರ್ ಆಗಲ್ಲ ಈ ಕೇಸ್ನಲ್ಲಿ. ಯಾಕೆಂದರೆ ಈ ಕೇಸಿನಲ್ಲಿ ಇರ್ತಕ್ಕಂತಹ ವಿಷಯ ಸಿಂಪಲ್. ಇದು ಸಿದ್ದರಾಮಯ್ಯ ಅವರ ಖಾಸಗಿ ದೂರು. ಖಾಸಗಿ ದೂರನ್ನು ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡೋಕ್ಕೆ ಬರೋದಿಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡಬೇಕು ಅಂದರೆ ಅದು ಕರ್ನಾಟಕ ಸರ್ಕಾರದ ಪರವಾಗಿ ಇರುವಂತಹ ಕೇಸುಗಳನ್ನ, ಸರ್ಕಾರದ ಪರವಾಗಿರೋದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಾಡ್ತಾರೆ. ಆಗ ಹೇಳ್ತಾರೆ ಸಿದ್ದರಾಮಯ್ಯನವರ ವಿರುದ್ಧ ಇರ್ತಕ್ಕಂಥ ಕೆಲವೊಂದು ಖಾಸಗಿ ದೂರುಗಳು, ಓಕೆ ಇವರು ಹೇಳ್ತಾರೆ ಆಲಂ ಪಾಷಾ ಅವರು. ಆಗ ಈ ಏನು ನ್ಯಾಯಾಧೀಶರಿದ್ದಾರೆ, ನ್ಯಾಯಾಧೀಶರು ಕೇಳ್ತಾರೆ ಒಂದು ಹಂತದಲ್ಲಿ, PCR ಅಂದರೆ ಏನು ಅಂತ ಹೇಳಿ ಹೋಗಲಿ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಇವರು ಆಲಂ ಪಾಷಾ ಹೇಳ್ತಾರೆ ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂತೆ. ಏನು ಆನ್ಸರ್ ಹೇಳಿಬಿಟ್ರಪ್ಪ, PCR ಅನ್ನೋದಕ್ಕೆ ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂತ. ಆವಾಗ ನ್ಯಾಯಾಧೀಶರು ಮುಖಕ್ಕೆ ಹುಗಿತಾರೆ, ಅಲ್ರಿ PCR ಅಂದರೆ ಏನು ಅಂತ ಗೊತ್ತಿಲ್ಲ ನಿಮಗೆ, ಮಧ್ಯಂತರ ಅರ್ಜಿಯನ್ನು ತೆಗೆದುಕೊಂಡು ಬಂದು ವಿಚಾರಣೆಯನ್ನು ಹಾಳು ಮಾಡೋದಕ್ಕೆ ಬಂದಿದ್ದೀರಿ, ಇಲ್ಲಿ ನಮ್ಮ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಬಂದಿದ್ದೀರಿ, ಈ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿಬಿಟ್ಟು ನ್ಯಾಯಾಧೀಶರು ಇವರಿಗೆ ಒಂದು ಸ್ವಲ್ಪ ಮುಖಕ್ಕೆ ಮಂಗಳಾರತಿಯನ್ನು ಮಾಡೋ ರೀತಿಯಲ್ಲಿ ಉಗಿದಿದ್ದಾರೆ. ಅದು ಏನು ಥೂ ಅಂತ ಉಗಿಬೇಕಾಗಿಲ್ಲ, ಅದು ಅರ್ಥ ಆಗಿರುತ್ತೆ ಆ ಮನುಷ್ಯನಿಗೆ. ಇಂತಹವರೆಲ್ಲ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು, ಇವರೆಲ್ಲ ನಮ್ಮ ಮಧ್ಯೆ ಓಡಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಕೇಸ್ ಏನಿದೆ, ಈ ಕೇಸಿನ ಒಂದು ತನಿಖೆಯನ್ನು ನಡೆಯುವ ಎಲ್ಲ ಒಂದು ನೋಡ್ತಾ ಇದ್ರೆ ಇವತ್ತಿನ ಒಂದು ವಾದ ವಿವಾದಗಳನ್ನ ನೋಡಿದಾಗ ಅನಿಸಿದ್ದು, ಈ ಮೂಡ ಹಗರಣದಲ್ಲಿ ತನಿಖೆ ನಡೆಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. 21ನೇ ತಾರೀಕು TJ ಅಬ್ರಹಂ ಅವರ ಅರ್ಜಿಯನ್ನು ಕೂಡ ವಿಚಾರಣೆಯನ್ನು ನಡೆಸಿ ಕೋರ್ಟ್ ತೀರ್ಪನ್ನು ಕೊಡ್ತೇನೆ ಅಂತ ಹೇಳಿದೆ, ನ್ಯಾಯಾಧೀಶರು ಹೇಳಿದ್ದಾರೆ. ಹಾಗಾಗಿ ಗೊತ್ತಿಲ್ಲ, ಸಿದ್ದರಾಮಯ್ಯನವರ ತಲೆಯ ಮೇಲೆ ಕತ್ತಿ ತೂಗುಗತ್ತಿ ಇದ್ದೇ ಇದೆ. ಗೊತ್ತಿಲ್ಲ ಏನಾಗುತ್ತೆ ಮುಂದೆ, 21ನೇ ತಾರೀಕಿನವರೆಗೆ ಕಾಯ್ದು ನೋಡಬೇಕು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದರೂ ಬರಬಹುದು ಅಂತ ಹೇಳಲಾಗ್ತಾಯಿದೆ. ಯಾಕೆಂದರೆ ಕೆಲವೊಂದು ಕಡೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ನೋಡ್ತಿದ್ದೆ. ಗೊತ್ತಿಲ್ಲ, ನಮಗೂ ಸ್ನೇಹಮಯಿ ಕೃಷ್ಣ ಅವರು ಸಿಕ್ಕರೆ ಖಂಡಿತ ನಾವು ಅವರನ್ನು ಮೀಟ್ ಮಾಡ್ತೀವಿ, ಗೊತ್ತಿಲ್ಲ. ಹಾಗಾಗಿ ಅವರು ಹೇಳಿರುವ ಪ್ರಕಾರ ಅಲ್ಲಿ ದೇವರಾಜು ಅನ್ನುವ ವ್ಯಕ್ತಿ ಇದ್ದದ್ದೇ ಸುಳ್ಳು. ಹಾಗೆಯೇ ಕೆಲವೊಂದು ವಿಷಯಗಳು ಅಲ್ಲಿ ರಾಂಗ್ ಆಗಿ ಎಂಟ್ರಿ ಆಗಿದೆ. ಅದು ಅಷ್ಟೊತ್ತಿಗಾಗಲೇ ಎಲ್ರಿಗೂ ಗೊತ್ತಿದೆ, 1998ರಲ್ಲಿ ಅದು ಮೂಡಾಗಿ ಆಗಿ ಹೋಗಿತ್ತು. ಅದಾದ ನಂತರ ಮತ್ತೆ ಹೇಗೆ ಇವರ ಸಿದ್ದರಾಮಯ್ಯ ಅವರ ಬಾಮೈದನಿಗೋ ಯಾರಿಗೋ ಕೊಟ್ಟರು ಅಂತ ಗೊತ್ತಿಲ್ಲ, ಅವರ ಪತ್ನಿಯ ತಮ್ಮನಿಗೋ ಅಣ್ಣನಿಗೋ ಕೊಟ್ಟಿದ್ದಾರೆ ಅಂತ ಏನು ಹೇಳಿದ್ದಾರೆ, ಅದು ಹೇಗೆ ಕೊಟ್ಟರು ಅಂತ ಗೊತ್ತಿಲ್ಲ. ಅದನ್ನು ಕಾಯ್ದು ನೋಡಬೇಕಾಗತ್ತೆ ಗೆಳೆಯರೆ. ನಿಮಗೆ ಈ ಒಂದು ಕೇಸಿನ ಅಪ್ಡೇಟ್ನ ತಿಳಿಸ್ಬೇಕಾಗಿತ್ತು. ಅಂದರೆ ಸಿದ್ದರಾಮಯ್ಯನವರು ಇದುವರೆಗೂ ಬ್ಲ್ಯಾಕ್ ಮಾರ್ಕ್ ಇಲ್ಲದಂತಹ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಂಡಿದ್ದಾರೆ. ಗೊತ್ತಿಲ್ಲ, ಈ ಒಂದು ಕೇಸು ಯಾಕೋ ತುಂಬ ಕ್ರಿಟಿಕಲ್ಲಾಗಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಇದು ಅರ್ಜಿಯ ವಿಚಾರಣೆ ನಡಿಬೇಕಾಗಿದೆ 21ನೇ ತಾರೀಕು. ಮತ್ತೆ
ಅಂದರೆ 21ನೇ ತಾರೀಕು ನಡೆದರೆ ನಾನು 21ನೇ ತಾರೀಕು ಆದರೆ ರಾತ್ರಿ ಮತ್ತೆ ಅಪ್ಡೇಟನ್ನು ತೆಗೆದುಕೊಂಡು ಬರ್ತೇನೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನೇನಿದೆ ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೇನೆ. ನನಗೆ ಇಲ್ಲಿ ಮುಖ್ಯಮಂತ್ರಿಗಳು ಇನ್ನೊಬ್ಬರು ಬೇಕಾಗಿಲ್ಲ. ಜನರಿಗೆ ನ್ಯಾಯ ಅನ್ನುವುದು ಸಿಗುತ್ತಾ ಇದೆಯಾ, ಇಲ್ಲಿ ಏನು ನಡೆದಿದೆ ಆ ಅಪ್ಡೇಟನ್ನು ಅಷ್ಟೇ ತಿಳಿಸ್ತಿದ್ದೀನಿ, ಇಲ್ಲದೇ ಇರೋದನ್ನೆಲ್ಲ ಸೇರಿಸ್ಕೊಂಡು ಹೇಳ್ತಾ ಇಲ್ಲ. ಹಾಗಾಗಿ ನಿಮಗೆ ಏನು ಅನಿಸುತ್ತೆ ಈ ಒಂದು ಕೇಸ್ನಲ್ಲಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಸಿದ್ದರಾಮಯ್ಯನವರ ಈ ಒಂದು ನಡೆ ಏನಿದೆ ಅದು ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.